ತುಂಬಾ ಹೊತ್ತಾಯ್ತಲ್ಲ, ಇನ್ನೂ ಫೋನ್ ಮಾಡ್ಲೇ ಇಲ್ವಲ್ಲ. ಏನಾಯ್ತೆ? ಅವಾಗಿಂದ ಫೋನ್ ನೋಡ್ತಿದ್ಯಾ? ಓ, ಇನ್ನು ರಾಂಗ್ ನಂಬರ್ ಇಂದ ಕಾಲ್ ಬಂದಿಲ್ಲ ಅಂತನಾ? ನಿನ್ ಹೆಸರಿಗೆ ಮಾತ್ರ ಕಲ್ಯಾಣಿ, ಮಾಡೋದೆಲ್ಲ ಕಲ್ ಹಾಕೋ ಕೆಲ್ಸನೇ. ಏನೇ ಪುಸ್ತಕ ಅಂತ ಹೀಗೆ ಹೇಳ್ಬಿಟ್ಟೆ? ಮತ್ತಿನ್ನೇನು, ಅನುಷಾ ಸರೋಜಾದೇವಿ ಮನೆಗೆ ಹೋದಾಗ್ಲಿಂದ ಅವಳು ಒಂದ್ ಕಾಲ್ ಕೂಡ ಮಾಡಿಲ್ಲ. ಕಾಲ್ ಮಧ್ಯದಲ್ಲೇ ಕಟ್ ಮಾಡಿದ್ಲು. ಏನಾಯ್ತು ಅಂತ ಗೊತ್ತಿಲ್ಲದೆ ನಾನು ಟೆನ್ಷನ್ ಅಲ್ಲಿದ್ದೀನಿ. ನನ್ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ದೆ ರಾಂಗ್ ಕಾಲು ರೈಟ್ ಕಾಲು ಕಾಲ್ ಎಳಿತಿದ್ಯಲ್ಲ. ಸರಿ ಸರಿ ಸರಿ, ಇದಕ್ಕ ನೀನ್ ಟೆನ್ಷನ್ ಆಗಿರೋದು ಬಿಡು. ಅನುಷಾ ಫೋನ್ ಮಾಡ್ತಾಳೆ. ಅನುಷಾ 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 ಏನಾಯ್ತು? ಅಭಿನ್ ಮೀಟ್ ಮಾಡಿದ್ರ? ಅಕ್ಕನ್ ಫೈಲ್ ನ ಕೊಟ್ರ? ಅದೇನಾಯ್ತಂದ್ರೆ ಅಭಿಗೆ ದೇವಿ ಜೀವಂತವಾಗಿರೋ ವಿಷಯ ಗೊತ್ತಾಯ್ತಾ? ಅಭಿ ದೇವಿ ಫೋಟೋನ ನೋಡಿದ್ರ? ಸ್ವಲ್ಪ ಕುಡಿಯೋಕ್ ನೀರ್ ಕೊಡ್ತೀರಾ? ಓ ಸಾರಿ. ಬನ್ನಿ ಕಲ್ಯಾಣಿ, ಬಾ ಬಾ. ಬನ್ನಿ ಅನುಷಾ. ಇವಳು ನನ್ನ ರೂಮ್ಮೇಟ್ ಕಲ್ಯಾಣಿ. ಅನುಷಾ, ಕಾಲ್ ಕಟ್ ಮಾಡಿದ್ಮೇಲೆ ಏನಾಯ್ತು? ನಾನು ಅವ್ರ ಮಗನ್ಗೆ ಟ್ರೀಟ್ಮೆಂಟ್ ಮಾಡಕ್ ಹೋದ ಥೆರಪಿಸ್ಟ್ ನನ್ನನ್ನೇ ಅಷ್ಟು ಸ್ಟ್ರಿಕ್ಟ್ ಆಗಿ ನೋಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನನಗೆ ಸ್ವಲ್ಪ ಶಾಕ್ ಆಯ್ತು. ನಾ ಸರೋಜಾದೇವಿ ಬಗ್ಗೆ ಹೇಳಿದ್ನಲ್ಲ. ಯಾಕೆ ಅವ್ರಿಗೆ ನನ್ ಮೇಲೆ ಅಷ್ಟೊಂದು ಅನುಮಾನ? ನನ್ನ ID ಕಾರ್ಡ್ ನೋಡಿದ್ರು, ನನ್ನ ಫೋನ್ ಬೇರೆ ಚೆಕ್ ಮಾಡಿದ್ರು, ನನ್ನ ಬ್ಲೂಟೂತ್ ಕೂಡ ಅಲೋ ಮಾಡ್ಲಿಲ್ಲ. ಹಾಗೆ ನನ್ನ ಮೆಡಿಕಲ್ ಕಿಟ್ ಕೂಡ ಓಪನ್ ಮಾಡಿಸಿ ನೋಡಿದ್ರು. ಮತ್ತೆ ನಾನು ಕೊಟ್ಟ ಫೈಲ್ ಟೈಮ್ ಚೆನ್ನಾಗಿತ್ತು, ಅದನ್ನ ಮಾತ್ರ ಓಪನ್ ಮಾಡ್ಲಿಲ್ಲ. ಆದ್ರೆ ಅದನ್ನ ಹಾಲ್ನಲ್ಲಿರೋ ಟೀಪಾಯ್ನಲ್ಲಿಟ್ಟು ಹೋಗೋಕ್ ಹೇಳಿದ್ರು. ಹಾಗಾದ್ರೆ ಅಭಿಗ್ ಫೈಲ್ ಕೊಡ್ಲೇ ಇಲ್ವಾ? ಐ ಆಮ್ ಸಾರಿ, ಅಭಿಗ್ ನನ್ನಿಂದ ಫೈಲ್ ಕೊಡೋಕ್ ಆಗ್ಲಿಲ್ಲ. ತಗೊಳ್ಳಿ ನಿಮ್ ಫೈಲ್, ಕೊಟ್ಟು ಹೋಗೋಣ ಅಂತ ಬಂದೆ. ಅನುಷಾ, ಇದ್ರಲ್ಲಿ ನಾನು ಇಟ್ಟ ದೇವಿ ಫೋಟೋ ಕಾಣಿಸ್ತಿಲ್ವಲ್ಲ? ಅದು ಏನಾಯ್ತಂದ್ರೆ ಸರೋಜಾದೇವಿ ಮನೇಲಿ ಫೋಟೋ ಬಿದ್ದೋಯ್ತು ಅಂತಂದ್ರೆ ಪರಿ ತಪ್ಪಾಗಿ ತಿಳ್ಕೋಬಹುದು. ದೇವಿ ಫೋಟೋ ಇದ್ರಲ್ಲೇ ಇತ್ತು, ಆಟೋದಲ್ಲಿ ಬರಬೇಕಾದ್ರೆ ಮಿಸ್ ಆಯ್ತು ಅನ್ಸುತ್ತೆ. ಐ ಆಮ್ ಸಾರಿ, ನೀನು ಕೊಟ್ಟಿದ್ದನ್ನ ವಾಪಸ್ ತಂದ್ಕೊಟ್ಟೆ. ಬೇರೆ ವಿಷಯ ನನಗೇನು ಗೊತ್ತಿಲ್ಲ. ಸರಿ, ಫೈಲ್ ಅಂತೂ ಕೊಡೋಕ್ಕಾಗ್ಲಿಲ್ಲ. ಅಭಿಗ್ ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಅವ್ರ ಹತ್ರ ದೇವಿ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಹಾಗೆ ನಾನು ಅನ್ಕೊಂಡಿದ್ದೆ, ಆದ್ರೆ ಯಾರೋ ನನ್ನ ಹೊರಗಿಂದ ಅಬ್ಸರ್ವ್ ಮಾಡ್ತಿರೋ ಹಾಗೆ ಅನ್ನಿಸ್ತು. ಅಭಿ ರೂಮ್ನಲ್ಲಿ ಎಲ್ಲೋ CCTV ಇರೋ ಹಾಗೆ ನನಗನ್ನಿಸ್ತು. ಹಾಗಾಗಿ ನಾನು ರಿಸ್ಕ್ ತಗೊಳಕ್ಕೆ ಆಗ್ಲಿಲ್ಲ. ಯೋಚನೆ ಮಾಡ್ಬೇಡ ಪರಿ, ಅಭಿ ಸ್ವಲ್ಪ ಹುಷಾರಾಗ್ಲಿ, ಮತ್ತೆ ಈ ಫೈಲ್ ತಗೊಂಡು ಹೋಗಿ ಕೊಡ್ತೀನಿ. ಈಗ್ಲೇ ಅರ್ಜೆಂಟಲ್ಲಿ ಏನೇನೋ ಮಾಡೋದ್ ಬೇಡ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ ಅನುಷಾ, ಥ್ಯಾಂಕ್ಸ್. ಬಾಯ್ ಕಲ್ಯಾಣಿ. ಏನ್ ಇವಳು ಹಿಂಗ್ ಓಡ್ತಿದ್ದಾಳೆ? ತುಂಬಾ ಹೆದರಿದಾಳೆ ಅನ್ಸುತ್ತೆ. ಅನುಷಾ ಮೂಲಕ ಅಭಿಗ್ ಈ ಫೈಲ್ ತಲುಪಿಸೋಣ ಅಂತ ಅಂದ್ಕೊಂಡಿದ್ದೆ, ಮಿಸ್ ಆಯ್ತು. ಇಷ್ಟಕ್ಕೆ ಸೋತೆ ಅನ್ಕೋಬೇಡ, ಬೇರೆ ದಾರಿ ನೋಡೋಣ. ಇನ್ನು ಅಭಿ ನಿಶ್ಚಿತಾರ್ಥ ನಿಲ್ಸೋಕಿರೋದು ಒಂದೇ ಒಂದು ದಾರಿ. ನಳನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಈ ಫಂಕ್ಷನ್ ನಡೆಸ್ತಿರೋದು. ನಾನು ಈಗಲೇ ಹೋಗಿ ನಾರಾಯಣ್ ಸರ್ನ ಮೀಟ್ ಮಾಡಬೇಕು. ತಗೊಳ್ಳಿ ಅಣ್ಣ. ಸರಿನಮ್ಮ. ದೇವ್ರೆ, ನಾರಾಯಣ್ ಸರ್ ಕೊಡೋ ಉತ್ತರದ ಮೇಲೆ ನನ್ನ ಅಕ್ಕನ ಭವಿಷ್ಯನೇ ನಿಂತಿದೆ. ಅಮ್ಮ, ಯಾರಮ್ಮ ನೀನು? ನಾರಾಯಣ್ ಸರ್ ಕಾರ್ ಇದೆ, ಇನ್ನೂ ಆಫೀಸ್ಗೆ ಹೋಗಿಲ್ಲ ಅನ್ಸುತ್ತೆ. ಏನಮ್ಮ? ಸರ್, ನಾನು ಪರಿ. ಅವತ್ತು ನಾನು ಮನೆಗೆ ಬಂದಿದ್ದೆ ಅಲ್ವಾ? ಗೊತ್ತು. ಏನ್ ವಿಷಯ? ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಿತ್ತು. ಸರ್ ಆಫೀಸ್ಗೆ ಹೋಗೋ ಟೈಮ್ ಆಯ್ತಮ್ಮ. ಯಾವಾಗ ಬೇಕಾದ್ರೂ ಮನೆಗೆ ಬಾ ಅಂತ ಕಾರ್ಡ್ ಕೊಟ್ಟಿದ್ದಾರೆ. ತುಂಬಾ ಅರ್ಜೆಂಟ್ ಸರ್. ಇರಿ ಮೇಡಮ್, ಸರ್ನ ಕೇಳ್ತೀನಿ, ವೇಟ್ ಮಾಡಿ. ಕಾಮಾಕ್ಷಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ರೀ. ಆರ್ತಿ, ಅಪ್ಪ ಬಾಯ್. ಓಕೆ. ಸರ್, ಏನಪ್ಪ? ನಿಮ್ಮನ್ನ ನೋಡಕ್ಕೆ ಪರಿ ಅನ್ನೋ ಹುಡುಗಿ ಬಂದಿದ್ದಾಳೆ ಸರ್. ಪರಿನಾ? ಹೌದು ಬರಕ್ ಹೇಳು. ಓಕೆ ಸರ್. ಪರಿ ಬಂದಿದ್ದಾಳೆ, ಕಾಫಿ ತರೋಕ್ ಹೇಳು. ಮೀನಾ ಮೇಡಮ್, ಕಾಫಿ ರೆಡಿ ಮಾಡಿ. ಸರಿ ಮೇಡಮ್. ಮೇಡಮ್,
ನಿಮ್ಮನ್ನ ಒಳಗ್ ಬರಕ್ ಹೇಳಿದ್ದಾರೆ. ಥ್ಯಾಂಕ್ ಯು ಓಕೆ ಮೇಡಮ್. ಹೋಗ್ಬೋದಾ? ಅರೆ ಪರಿ ಬಾಮ್ಮ ಬಾ. ನಮಸ್ತೆ ಸರ್. ಅಕ್ಕ ಹೇಗಿದ್ಯಾ? ಅಕ್ಕ ನಮ್ಮನ್ ಮರ್ತ್ ಬಿಟ್ರಲ್ಲ, ಒಂದ್ ಫೋನ್ ಕೂಡ ಮಾಡ್ಲಿಲ್ಲ. ಯಾವ ಅಕ್ಕನೂ ತಂಗಿನ ಮರೆಯಲ್ಲ, ನಾನು ನಿನ್ನ ಮರ್ತಿಲ್ಲ. ಏ ಕೋತಿ, ಮೊದ್ಲು ಕೂತ್ಕೊಳಕ್ ಬಿಡು, ಆಮೇಲೆ ಅವಳ ತಲೆ ತಿನ್ನುವಂತೆ. ಅಕ್ಕ ಕೂತ್ಕೊಳ್ಳಿ ಅಕ್ಕ. ಪರಿ ಏನ್ ಯೋಚನೆ ಮಾಡ್ತಿದ್ಯಾ? ಕೂತ್ಕೋ. ಚೆನ್ನಾಗಿದ್ಯಮ್ಮ? ನೀವೆಲ್ಲ ನನ್ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನನಗೇನ್ ಅಂಟಿ ಕಮ್ಮಿ, ನಾನ್ ಚೆನ್ನಾಗೇ ಇದ್ದೀನಿ. ಮೀನಾ ಅಮ್ಮ ಕಾಫಿ ತಗೊಂಡ್ ತಗೊಳಮ್ಮ. ಥ್ಯಾಂಕ್ಸ್ ಅಕ್ಕ. ಸರ್ ನೀನ್ ಹೋಗು. ಕುಡಿ ಪರಿ. ಸರ್, ನೀವು ಆಫೀಸ್ಗೆ ಹೋಗೋ ಟೈಮು ನಿಮಗ್ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಪರವಾಗಿಲ್ಲ ಅಮ್ಮ, ನೋ ಫಾರ್ಮಾಲಿಟೀಸ್. ನೀನು ಹೋದಾಗಿಂದ ಸುದ್ದಿನೇ ಇಲ್ಲ. ಕೆಲ್ಸದ ವಿಷಯದಲ್ಲಿ ಓಡಾಡ್ತಿದ್ದೆ ಸರ್. ಹೌದಾ? ಸರಿ, ನೀನು ಕಾಫಿ ಕುಡಿಯಮ್ಮ. ಯಾವುದೋ IT ಕಂಪನಿಯಲ್ಲಿ ಕೆಲಸ ಅಂತ ತಾನೇ ನೀನು ಸಿಟಿಗೆ ಬಂದೆ? ಕೆಲ್ಸ ಸರಿ ಹೋಗ್ಲಿಲ್ಲ ಸರ್, ಬೇರೆ ಕೆಲ್ಸ ಹುಡುಕ್ತಿದ್ದೀನಿ. ಅದಕ್ಕೆ ಸರ್ ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ಹತ್ರ ಹೆಲ್ಪ್ ಕೇಳೋಣ ಅಂತ. ಹೇಳಮ್ಮ, ಎಷ್ಟು ದುಡ್ಡು ಬೇಕು? ಸರ್ ಹೇಳ್ಬೇಕು ಅಂದ್ರೆ ನೀನ್ ಮಾಡಿದ ಸಹಾಯಕ್ಕೆ ನಾನೇ ಒತ್ತಾಯ ಮಾಡಿ ನಾನೇ ನಿನ್ಗೆ ಸಹಾಯ ಮಾಡ್ಬೇಕಿತ್ತು. ಪರವಾಗಿಲ್ಲ, ಈಗ್ಲಾದ್ರೂ ನೀನೇ ಬಂದು ಕೇಳಿದ್ಯಲ್ಲ, ನನಗದೇ ಖುಷಿ. ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನ್ ದುಡ್ಡಿಗೋಸ್ಕರ ಬರ್ಲಿಲ್ಲ. ನೋಡು ಪರಿ, ನೀನು ನನ್ನ ಮಗಳಿದ್ದಂಗೆ, ನಮ್ಮಧ್ಯ ಇದೆಲ್ಲ ಯಾಕೆ? ಪರಿ, ನೀನು ಆರ್ತಿ ಪ್ರಾಣನ ಕಾಪಾಡಿದ್ಯಾ, ನಾವು ನಿನ್ ಋಣದಲ್ಲಿದ್ದೀವಿ. ಇಲ್ಲ ಆಂಟಿ, ನಾನ್ ದುಡ್ಡಿಗೋಸ್ಕರ ಬರ್ಲಿಲ್ಲ. ಪರಿ, ಫ್ಯಾಮ್ಲಿನ ಊರಲ್ಲಿ ಬಿಟ್ಟು ಇಲ್ಲಿ ನೀನು ಒಬ್ಳೇ ಇದೆಯಾ, ಒಂಟಿ ಹುಡುಗಿ. ರೂಮ್ ರೆಂಟು, ಹೊಟ್ಟೆ ಬಟ್ಟೆ ಅಂತ ನಿಂಗೆ 100 ಖರ್ಚಿರುತ್ತೆ. ಹಾಗಾಗಿ ನಾನು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲಮ್ಮ. ಸಂಕೋಚ ಬೇಡಮ್ಮ, ನಿಂಗೆ ಬೇರೆ ಕೆಲಸ ಸಿಗೋ ತನಕ ಈ ದುಡ್ಡನ್ನಿಟ್ಕೋ. ಸರ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ನಾ ದುಡ್ಗೋಸ್ಕರ ಇಲ್ಲಿಗೆ ಬರ್ಲಿಲ್ಲ ಸರ್. ನಾನು ಆರ್ತಿಗೆ ಮಾಡಿದ ಸಹಾಯಕ್ಕೆ, ಈ ಅಕ್ಕ ತಂಗಿ ಸಂಬಂಧಕ್ಕೆ ದಯವಿಟ್ಟು ಬೆಲೆ ಕಟ್ಟಬೇಡಿ ಸರ್, ನನಗೆ ಹಿಂಸೆ ಆಗತ್ತೆ. ಐ ಆಮ್ ಸಾರಿ ಮಾ.